ಅವನು ಹೇಳ್ಬಿಟ್ಟ ಅಂತ ತಕ್ಷಣ ಅದೇ ತೀರ್ಮಾನನ? ಯಾವನ್ ಹೇಳಿದ್ರು ಕೂಡ ಈ ದೇಶದ ಮಣ್ಣಿಗೆ ಒಂದು ಬೆಲೆ ಇದೆ. ಯಾರು ಆ ಒಂದು ವಕ್ ಪ್ರಾಪರ್ಟಿನ ಮುಸಲ್ಮಾನರು ಉಳಿಸಂತ ಪ್ರಯತ್ನ ಮಾಡ್ತಾರೋ ಅವರೆಲ್ಲರೂ ದೇಶದ್ರೋಹಿಗಳೇ. ಇದ್ರಲ್ಲೇನ್ ಹಿಂದೆ ಮುಂದೆ ನಾನು ನೋಡಕ್ ಇಷ್ಟಪಡೋದಿಲ್ಲ. ಮುಸಲ್ಮಾನರು ವೋಟ್ ತಗೋಬೇಕು ಅನ್ನೋಂತ ಒಂದೇ ಉದ್ದೇಶ. ಯಾರು ಯಾವ ಸಂದರ್ಭದಲ್ಲಿ ಏನ್ ಬೇಕಾದ್ರೆ ಹೇಳ್ಬೋದು, ಯಾರು ಯಾವ ಸಂದರ್ಭದಲ್ಲಿ ಮುಸಲ್ಮಾನ್ ಟೋಪಿನೂ ಹಾಕೊಂಡು ಹೋಗ್ಬೋದು. ನಾನು ಅದಕ್ಕೋಸ್ಕರ ಹೇಳ್ತೀನಿ, ಈ ದೇಶದ ಮಣ್ಣಿಗೆ ಗೌರವ ಇದೆ, ಈ ಸಂಸ್ಕೃತಿಗೆ ಗೌರವ ಇದೆ. ಈ ಮಣ್ಣನ್ನ ಉಳಿಸೋದಕ್ಕೆ, ಸಂಸ್ಕೃತಿಯನ್ನು ಉಳಿಸೋದಕ್ಕೆ, ಹಿಂದೂ ಧರ್ಮವನ್ನು ಉಳಿಸೋದಕ್ಕೆ ಸಾಧು ಸಂತರು ಇವತ್ತಾಗಲೇ ಇಡೀ ರಾಜ್ಯದಲ್ಲಿ ಶುರು ಮಾಡಿದ್ದಾರೆ. ಅವರೇ ಪ್ರವಾಸಗಳನ್ನ ಮಾಡಕ್ ಶುರು ಮಾಡ್ತಾ ಇದ್ದಾರೆ. ನಾನು ಅದಕ್ಕೋಸ್ಕರ ಹೇಳಿದೆ, ದಂಗೆ ಎದ್ರೆ, ರಕ್ತಪಾತ ಆದ್ರೆ ಆಶ್ಚರ್ಯ ಇಲ್ಲ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ. ಯಾಕೆ ಈ ದೇಶಕ್ಕೆ ಸ್ವತಂತ್ರ ಬಂದಿರೋದು? ತಮಗೆ ಬೇಕಾದಂಗೆ ಎಲ್ಲವನ್ನು ಮುಸಲ್ಮಾನರ ಒಗ್ಬೋರ್ಡಿಗೆ ಕೊಡೋದಿಕ್ಕ? ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಇದು ರಾಜಣ್ಣನ್ ನಾನು ಅದಕ್ಕೋಸ್ಕರ ಅಭಿನಂದನೆ ಸಲ್ಲಿಸಿದೆ. ಒಬ್ಬ ಕಾಂಗ್ರೆಸ್ಸಿನ ಒಬ್ಬ ಗಂಡು, ಇನ್ ಯಾರ್ಯಾರು ಬಾಯ್ ಬಿಟ್ಟಿಲ್ಲ. ಬೇರೆ ಎಲ್ಲರೂ ರಾಜಕೀಯ ಮಾಡಕ್ ಹೊರಟಿದ್ದಾರೆ. ಆ ಪಕ್ಷರು ರಾಜಕಾರಣ ಮಾಡಕ್ ಹೊರಟಿದ್ದಾರೆ, ಈ ಪಕ್ಷರು ರಾಜಕಾರಣ ಮಾಡಕ್ ಹೊರಟಿದ್ದಾರೆ. ಆಯ್ತು, ರಾಜಕಾರಣ ಅವ್ರು ಮಾಡ್ತಿದ್ದಾರೆ. ನೀವೇನ್ ಮಂಡಕ್ಕಿ ತಿಂತ ಇದ್ದೀರಾ? ಹಿಂದೂ ಸಮಾಜವನ್ನ ಇಷ್ಟು ಹಗುರವಾಗಿ ತಗೋತೀರಾ ನೀವು? ನೋಡೋಣ ಬರಂತ ದಿನಗಳಲ್ಲಿ ಏನೇನ್ ಕಾಯ್ದೆ ಬರುತ್ತೆ, ಏನೇನಾಗುತ್ತೆ ಅಂತ ನೋಡ್ತಾ ಇರ್ರಿ. ನಾನು ಮತ್ತೆ ಹೇಳ್ತೀನಿ, ನಾನು ಇದರಲ್ಲಿ ಬೆಂಕಿಗೆ ಕೈ ಹಾಕಿದ್ದಾರೆ, ಹುಲಿ ಬಾಯಿಗೆ ಕೈ ಹಾಕಿದ್ದಾರೆ ಮುಸಲ್ಮಾನರು. ಅದನ್ನು ತಪ್ಪಿಸ್ಕೊಂಬರೋದಷ್ಟು ಸುಲಭ ಅಲ್ಲ. ಅದಕ್ಕೋಸ್ಕರ ಈ ವಕ್ಫ್ ಕಾಯ್ದೆ ಏನು ಇದೆ ಇದನ್ನು ಸಂಪೂರ್ಣ ರದ್ದು ಮಾಡಬೇಕು. ರದ್ದು ಮಾಡಿ ಹಿಂದೂ ಏನು ಆಸ್ತಿಗಳಿದೆ ಅದಷ್ಟು ಉಳಿಬೇಕು. ನಾನು ಹೊಸದಾಗೇನು ಕೇಳಕ್ ಹೋಗ್ತಿಲ್ಲ. ಅದಕ್ಕೆಲ್ಲಿ ಪ್ರಯತ್ನ ನಡೀತೆ, ದೊಡ್ಡ ಹೋರಾಟ ಆಗತ್ತೆ. ಆ ಹೋರಾಟ ಎಲ್ಲಿ ತನಕ ಹೋಗುತ್ತೆ ಗೊತ್ತಿಲ್ಲ. ಅದಕ್ಕೋಸ್ಕರ ರಕ್ತಪಾತ ಆದ್ರೂ ಆಶ್ಚರ್ಯ ಪಡಬೇಡಿ ಅಂತ ಅದಕ್ಕೆ ನಾನು ಹೇಳಿದ್ದು. ವಕ್ಫ್ ಆಸ್ತಿ ಅಂತ ಮಾಡ್ಕೊಂಡ್ಬಿಟ್ಟು, ವಕ್ಫ್ ಆಸ್ತಿ ಅಂತ ಮಾಡ್ಕೊಂಡ ನಂತರ ಜನ ಸುಮ್ನಿದ್ರ, ಮುಸಲ್ಮಾನರ ಮನೆಗಳಿಗೆಲ್ಲ ಕಲ್ಲು ಹೊಡೆದು. ಇದು ಒಂದು ಕಡ್ಕೋಡ್ ಗ್ರಾಮ, ಇದು ಆರಂಭ. ಹಾವೇರಿ ಜಿಲ್ಲೆ ಕಡ್ಕೋಡ್ ಗ್ರಾಮ ಮುಸಲ್ಮಾನರ ಮನೆಗಳಿಗೆ ಕಲ್ಲು ಹೊಡೆದಿರೋದು ಆರಂಭ. ಎಲ್ಲೆಲ್ಲಿ ಹಿಂದೂ ದೇವಸ್ಥಾನ, ಅಲ್ಲಿ ಆಂಜನೇಯ ದೇವಸ್ಥಾನವನ್ನ, ಮಸೀದಿ ಜಾಗದಲ್ಲಿ ಆಂಜನೇಯ ವಿಗ್ರಹ ಸಿಕ್ಕಿದೆ. ಆ ಕಡ್ಕೋಡ್ ಗ್ರಾಮದಲ್ಲಿ ಮುಸಲ್ಮಾನರ ಮನೆಗಳಿಗೆ ಕಲ್ಲು ಹೊಡೆದಿದ್ದು ಯಾಕೆ ಅಂತಂದ್ರೆ, ಆ ಜಾಗವನ್ನೆಲ್ಲ ಕೂಡ ವಕ್ಫ್ ಆಸ್ತಿ ಮಾಡ್ಕೊಂಡಿದ್ದಕ್ಕೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ್ದಾವ್ದು ಮಠ ಮಂದಿರಗಳನ್ನ, ಯಾವ್ಯಾವ ದೇವಸ್ಥಾನಗಳನ್ನ, ಯಾವ್ಯಾವ ರೈತರ ಭೂಮಿಗಳನ್ನ, ಯಾವ್ದಾವ್ದು ಸರ್ಕಾರಿ ಶಾಲೆಗಳನ್ನ, ಯಾವ್ದೋ ಪುರಾತತ್ವ ಇಲಾಖೆ ಭೂಮಿಯನ್ನ ವಕ್ಫ್ ಆಸ್ತಿ ಮಾಡ್ಕೊಂಡ್ರೆ ಸುಮ್ಮನೆ ಇರ್ತಾರ ಹಿಂದೂ ಸಮಾಜ? ಖಂಡಿತ ಹೇಳುತ್ತೆ, ರಕ್ತ ಕ್ರಾಂತಿ ಆಗತ್ತೆ. ಇದಾಗದಿಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಗಮನ ಹರಿಸ್ಬೇಕು. ಯಾವ ಕಾರಣಕ್ಕೂ ರಕ್ತ ಕ್ರಾಂತಿ ಆಗ್ಬಾರ್ದು. ನ್ಯಾಯ ಕೊಡೋ ದಿಕ್ಕಿನಲ್ಲಿ ತಮ್ಮ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆ ಗಮನ ಹರಿಸ್ಬೇಕು ಅನ್ನೋದು ಮಾತು ಈ ಸಂದರ್ಭ ನಾನು ಹೇಳಕ್ ಇಷ್ಟಪಡ್ತೇನೆ.